ಜನನ ಮರಣ ಚಕ್ರದ ಬಗ್ಗೆ. ಮಾನವ ಜೀವನದ ಅತ್ಯಂತ ಗಾಢವಾದ ಸತ್ಯ ಜನ್ಮ ಮತ್ತು ಮರಣ. ಪ್ರತಿಯೊಂದು ಹುಟ್ಟುವ ಜೀವಿಗೆ ಸಾವು ಅನಿವಾರ್ಯ ಮತ್ತು ಪ್ರತಿ ಸಾವಿನ ನಂತರ ಹೊಸ ಹುಟ್ಟುಗಳು ಮುಂದುವರಿಯುತ್ತವೆ. ಈ ಚಕ್ರೀಯತೆಯನ್ನು ಕನ್ನಡದ ಮಹಾಕವಿ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ತೊಟ್ಟಿಲುಗಳಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತಿಂದು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೇ ನಿಲ್ದೆ ಹೊಸತಾಗಿ ಹುಟ್ಟುವವರ್ಗೆಡೆಯಲ್ಲಿ ಮಂಕುತಿಮ್ಮ ಅಂತ. ಭೂಮಿಯಲ್ಲಿ ಎಷ್ಟು ತೊಟ್ಟಿಲುಗಳು ಆನಂದದಿಂದ ತೂಗುತ್ತವೆಯೋ ಅಷ್ಟೇ ಸಮಾಧಿಗಳು ಶಾಂತವಾಗಿ ಮಲಗಿವೆ. ಹುಟ್ಟಿದವರೆಲ್ಲ ಸಾಯದೆ ಇದ್ದರೆ ಹೊಸಬರಿಗೆ ಜಾಗವೇ ಇರುವುದಿಲ್ಲ. ಇದು ಪ್ರಕೃತಿಯ ನಿಯಮ. ಇದೇ ಸತ್ಯವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮದಾ ಪರಿಹಾರ್ಯರ್ಥೇನ ತ್ವಂ ಶೋಚಿತುರ್ಮರ್ಹಸಿ ಅಂತ ಹೇಳಿ. ಸಂಸ್ಕೃತ ತಪ್ಪಾಗಿದ್ದರೆ ಕ್ಷಮಿಸಿ. ಅಂದರೆ ಹುಟ್ಟಿದ್ದಕ್ಕೆ ಸಾವು ಖಂಡಿತ, ಸತ್ತವನಿಗೆ ಮತ್ತೆ ಹುಟ್ಟುವುದು ಖಂಡಿತ. ಈ ಅನಿವಾರ್ಯತೆಗೆ ಶೋಕಿಸುವುದು ವ್ಯರ್ಥ. ಕರ್ಮವನ್ನು ಮಾಡುತ್ತಾ ಈ ಸತ್ಯವನ್ನು ಸ್ವೀಕರಿಸಬೇಕು ಎಂಬುದು ಗೀತೆಯ ಸಂದೇಶ ಆಗಿದೆ. ಇದೇ ಮಾರ್ಗದಲ್ಲಿ ಆದಿಶಂಕರಾಚಾರ್ಯರು ಭಜಗೋವಿಂದಂ ರಚನೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಥಾರೆ ಕೃಪಯಾ ಪಾರೇ ಪಾಹಿ ಮುರಾರೆ. ಇದರ ಅರ್ಥ ಏನು ಅಂತಂದರೆ, ಮತ್ತೆ ಹುಟ್ಟು, ಮತ್ತೆ ಸಾವು, ತಾಯಿಯ ಗರ್ಭದಲ್ಲಿ ಮತ್ತೆ ಮಲಗುವುದು, ಮತ್ತೆ ಹುಟ್ಟುವುದು. ಈ ಸಂಸಾರ ಸಮುದ್ರ ಅತ್ಯಂತ ದುಸ್ತರವಾಗಿದೆ. ಈ ಸಂಸಾರ ಸಾಗರದಿಂದ ಮುಕ್ತರಾಗಬೇಕು ಅಂತಂದರೆ ಹರಿಭಕ್ತಿ, ಅಂದರೆ ಜ್ಞಾನ ಮಾರ್ಗದ ಮೂಲಕ, ಭಕ್ತಿ ಮಾರ್ಗದ ಮೂಲಕ ನಾವು ಜೀವನ್ಮುಕ್ತರಾಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆದರೆ ಮೂರರಲ್ಲೂ ವ್ಯಕ್ತವಾಗಿರುವಂಥದ್ದು ಒಂದೇ, ಅದು ಜನನ ಮರಣ ಚಕ್ರ.